ಬ್ರೇಕ್ಫಾಸ್ಟ್ ತಗೊಂಡ್ ಬಂದಿದ್ದೀರಾ? ತಂದಿದ್ದೀನಿ ಮೇಡಮ್. ಸರಿ, ಒಂದು ಪ್ಲೇಟಲ್ಲಿ ಹಾಕೊಂಡು ಬೇಗ ತಗೊಂಡ್ ಬಾ. ರಾಹುಲ್, ನಿನ್ನ ನೋಡಿ ನಗ್ಬೇಕು ಅಳ್ಬೇಕು ಅಂತ ನನ್ಗೆ ಅರ್ಥ ಆಗ್ತಿಲ್ಲ ಕಣೋ. ನೈಟ್ ಎಲ್ಲ ಹಾಕಿ ಮಳೆಯಲ್ಲಿ ನೆನಿತಾ ಇದೆಯಲ್ಲ, ಅಗತ್ಯನಾ? ಅವಶ್ಯಕತೆ ಖಂಡಿತವಾಗ್ಲೂ ಇದೆ ಅಣ್ಣ. ಆಗ್ಲೇ ತಾನೇ ನಾವಿಬ್ರು ಒಂದಾಗಿದ್ದೀವಿ, ಸರಸು ಇದ್ದಾಳೆ ಅಂತ ನೀವು ನಂಬೋದು. ರಾಹುಲ್, ಇನಫ್ ಕಣೋ. ನಿನ್ನೆವರೆಗೂ 4 ಗೋಡೆಗಳ ಮಧ್ಯೆ ಇದ್ದ ನಮ್ಮ ಈ ಜಗಳ ಇವಾಗ 4 ಜನರಿಗೆ ಗೊತ್ತಾಗ್ತಿದೆ ಕಣೋ. ಎಲ್ರು ನಗ್ತಿದಾರ ಕಣೋ. ಅಣ್ಣ, ನಾನು ಬದುಕ್ತಿರೋದೇ ಸರಸುಗೋಸ್ಕರ. ನನಗೆ ಅವಳು ಪ್ರೀತಿ ಮುಖ್ಯನೇ ಹೊರತು 4 ಜನ ನಕ್ಕರು ಅತ್ರು ಅನ್ನೋದು ನನಗೆ ಬೇಕಾಗಿಲ್ಲ. ಅದಲ್ಲ ಅಣ್ಣ, ನಿನ್ ಜೊತೆ ಡ್ಯಾಡ್, ಮೇಡಮ್, ಪ್ರೀತಿ ಎಲ್ರೂ ಹಾಗೆ ಇದ್ದಾರೆ. ಮೇಡಮ್ ಡ್ಯಾಡಿ ಇಬ್ರು ಹೆಲ್ತ್ ಕಂಡೀಷನ್ ಗೊತ್ತಿದ್ರು ಕೂಡ ಅವರನ್ನ ನಾನಿರೋದಕ್ಕೆ ಹೇಳಿಲ್ಲ. ಅವರೇ ಇದ್ರೆ ನನ್ ತಪ್ಪು ಹೇಗಾಗತ್ತೆ? ಅದು ಹಾಗಲ್ಲ ಕಣೋ, ಪ್ಲೀಸ್ ನಾನು ಹೇಳೋದು ಸ್ವಲ್ಪ. ತೇಜ, ಸ್ವಲ್ಪ ಹೊತ್ತು ನೀನ್ ಸೈಲೆಂಟ್ ಆಗಿರು. ರಾಹುಲ್, ತಗೋಪ್ಪ, ತಿಂಡಿ ತಿನ್ನು. ನನಗೇನ್ ಬೇಕಾಗಿಲ್ಲ, ನನಗೆ ಹಸುವು ಇಲ್ಲ. ನೆನ್ನೆಯಿಂದ ಏನೂ ತಿಂದೆ, ಈಗ ಹಶ್ವಾಗ್ತಿಲ್ಲ ಅಂದ್ರೆ ಹೇಗಣ್ಣ? ನಿಮ್ ಮೇಡಮ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ ನವ್ಯ. ನಾನು ನನ್ನ ಸರಸುಗೋಸ್ಕರ ಇಲ್ಲೇ ಕಾಯ್ತಾ ತಪಸ್ಸಲ್ಲಿ ಇದ್ದೀನಿ ಅಂತ. ನನ್ನನ್ನ ಡಿಸ್ಟರ್ಬ್ ಮಾಡಬೇಡಿ ಅಂತ. ರಾಹುಲ್, ಊಟ ತಿಂಡಿ ಮಾಡ್ಕೊಂಡು ಆರೋಗ್ಯನ ಕಾಪಾಡ್ಕೊ. ಆಮೇಲೆ ನಿನಗಿಷ್ಟ ಬಂದ ಹಾಗೆ ಮಾಡ್ಕೊ. ಆಗ ನಾವ್ ಯಾರು ನಿನ್ನನ್ನು ಡಿಸ್ಟರ್ಬ್ ಮಾಡಕ್ ಹೋಗಲ್ಲ ಕಣೋ. ಹಠ ಮಾಡ್ಬೇಡ, ಮೊದ್ಲು ತಿಂಡಿ ತಿನ್ಕೊಳ್ಳೋ. ರಾಹುಲ್, ನಿನಗೆ ಹೇಳ್ತಿರೋದು, ತಿನ್ನೋ. ನನಗ್ ಬೇಡ ಅಂತ ಹೇಳದ್ನಲ್ಲ. ದಯವಿಟ್ಟು ಎಲ್ರು ಇಲ್ಲಿಂದ ಹೊರಟೋಗಿ. ನನ್ನನ್ನ ಇಲ್ಲಿ ನೆಮ್ಮದಿಯಾಗಿರೋದಕ್ಕೆ ಬಿಟ್ಬಿಡಿ. ರಾಹುಲ್, ನಾವು ಹೋಗೋದಕ್ಕಲ್ಲ ಕಣೋ, ನಿನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ಬಂದಿದ್ದೀವಿ. ನೀನ್ ಹೀಗಿದ್ರೆ ನಾವು ಹೇಗೆ ನೋಡ್ಕೊಂಡಿರಕ್ಕಾಗತ್ತೆ? ಬಾ ಅಣ್ಣ, ಬಿಡು ಅಣ್ಣ, ನನ್ನನ್ನ ಫೋರ್ಸ್ ಮಾಡಬೇಡ. ದಯವಿಟ್ಟು ನೀವೆಲ್ಲರೂ ಇಲ್ಲಿಂದ ಹೊರಟೋಗಿ. ನಿನ್ ಮಾತ ನಾವು ಕೇಳಲ್ಲ ರಾಹುಲ್. ನೀನ್ ಹೀಗಿದ್ರೆ ನಾವು ನೋಡ್ತಾ ಇರ್ಬೇಕಾ? ಬಾ, ಮೊದ್ಲು ಹೋಗೋಣ, ಬಾ ಮನೆಗೆ. ನಡಿ ರಾಹುಲ್, ಬಾ ಸುಮ್ನೆ. ದಯವಿಟ್ಟು ಯಾರಾದ್ರೂ ಹತ್ರ ಬಂದ್ರೆ ನಾನು ಇಲ್ಲೇ ಸತ್ತು ಹೋಗ್ತೀನಿ. ರಾಹುಲ್, ಸರಸು ನನ್ನನ್ನ ನೋಡ್ದೆ ಇದ್ರು ನನ್ನ ಶವನಾದ್ರೂ ನೋಡ್ಕೊಳ್ಳ. ಯಾರು ಬರ್ಬೇಡಿ. ಮಾತನ್ನು ಕೇಳಲ್ವಲ್ಲ ನೀವು? ರಾಹುಲ್, ಯಾರು ಬರ್ಬೇಡಿ ಹತ್ರ. ನನ್ನ ಹತ್ರ ಯಾರಾದ್ರೂ ಬಂದ್ರೆ ನಾನು ಸತ್ತು ಹೋಗ್ತೇನೆ. ಅಯ್ಯೋ ರಾಹುಲ್, ನನ್ ಮಾತು ಕೇಳು ಮಗನ. ಸರ್ಸು ನಾನು ನೀನ್ ನೋಡ್ಬೇಕು ಅಂದ್ರೆ ನೀನ್ ಬದುಕಿರ್ಬೇಕಲ್ವೇನೋ. ನನ್ ಮಾತು ಕೇಳೋ ರಾಹುಲ್. ರಾಹುಲ್, ನನ್ ಮಾತು ಕೇಳು ರಾಹುಲ್. ರಾಹುಲ್, ನಾನು ಎಲ್ಲಿಗೂ ಬರಲ್ಲ, ಬಿಟ್ಬಿಡಿ ನನ್ನ. ರಾಹುಲ್, ನಡಿ ರಾಹುಲ್, ನಡಿಯೋ. ನೀ ಕೂತ್ಕೋ, ಹೋಗು ನವ್ಯ, ಹೋಗು. ಡಾಕ್ಟರ್, ರಾಹುಲ್, ಡಾಕ್ಟರ್, ಡಾಕ್ಟರ್, ಬಿಟ್ಬಿಡಿ ನನ್ನ ಡಾಕ್ಟರ್. ನನ್ನ ಬಿಟ್ಬಿಡಿ. ಈ ರಕ್ತ ಏನ್ ಮಹಾ. ನಾನು ಸರಸು ಹತ್ರ ಹೋಗ್ಬೇಕು. ಬಿಟ್ಬಿಡಿ ನನ್ನ, ಹೇಳ್ತಾ ಇದ್ದೀನಿ ಕೇಳಿ. ಒಂದ್ ನಿಮಿಷ ಇರು. ಡಾಕ್ಟರ್, 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 ನಾನು ಹೋಗ್ಬೇಕು. ಡಾಕ್ಟರ್, ಹೋಗ್ಬೇಕು. ಸರ್ಸು ಬರ್ತಾಳೆ. ಸರ್ಸು ಬರ್ತಾಳೆ ಮಗನೇ. ನಾನು ಹೋಗ್ಬೇಕು. ಖಂಡಿತವಾಗ್ಲೂ ಬರ್ತಾಳೆ. ಒಂದ್ ನಿಮಿಷ ಡಾಕ್ಟರ್, ನೀನೇನು ಬೇಜಾರು ಮಾಡ್ಕೊಬೇಡ. ಡಾಕ್ಟರ್, ಹೋಗೋಣ. ರಾಹುಲ್, ನಾನು ಹೋಗ್ಬೇಕು.
ಡಾಕ್ಟರ್ ಅಯ್ಯೋ, ಪ್ಲೀಸ್ ಟ್ರೀಟ್ ಮಾಡಿ. ಏನಾಯ್ತು? ಎಷ್ಟು ಹೇಳಿದ್ರು ಕೇಳದೆ ಕೈನ ಕಟ್ ಮಾಡ್ಕೊಂಡಿದ್ದಾನೆ ಡಾಕ್ಟರ್. ಡಾಕ್ಟರ್ ನನ್ಗೇನು ಆಗಿಲ್ಲ ಡಾಕ್ಟರ್. ಡಾಕ್ಟರ್ ನನ್ನ ಬಿಟ್ಬಿಡಿ ಡಾಕ್ಟರ್. ನನ್ನ ಸರಸು ದೇವಸ್ಥಾನಕ್ಕೆ ಬರ್ತಾಳೆ ಡಾಕ್ಟರ್. ನಾನು ಅವಳನ್ನ ನೋಡ್ಲೇಬೇಕು. ಅಯ್ಯೋ, ಅದಕ್ಕಿಂತ ಮುಂಚೆ ನಿಮ್ಗೆ ಟ್ರೀಟ್ಮೆಂಟ್ ನಡಿಬೇಕಂದ್ರೆ ಡಾಕ್ಟರ್ ನನ್ಗೇನು ಆಗಿಲ್ಲ ಡಾಕ್ಟರ್. ಡಾಕ್ಟರ್ ನೋ ಡಾಕ್ಟರ್, ನನ್ನ ಸರಸುನ ನೋಡ್ಲೇಬೇಕು ಡಾಕ್ಟರ್. ನಿನ್ನೆಯಿಂದ ಅವಳಿಗೋಸ್ಕರ ಕಾಯ್ತಾ ಇದ್ದೀನಿ ಡಾಕ್ಟರ್. ಡಾಕ್ಟರ್ ಬಿಟ್ಬಿಡಿ ನನ್ನ. ರಾಹುಲ್ ಒಂದು ನಿಮಿಷ. ರಾಹುಲ್ ರಾಹುಲ್ ಕಂಟ್ರೋಲ್ ಯುವರ್ ಸೆಲ್ಫ್ ರಾಹುಲ್. ರಾಹುಲ್ ರಾಹುಲ್ ಬಿಟ್ಬಿಡಿ ನನ್ನ. ಪ್ಲೀಸ್ ಕೋಆಪರೇಟ್ ವಿತ್ ಮೀ. ಡಾಕ್ಟರ್ ನೀವು ಹೋಗಿ ಇಂಜೆಕ್ಷನ್ ತಗೊಂಡು ಬನ್ನಿ. ರಾಹುಲ್ ಡಾಕ್ಟರ್, ನನ್ನ ಮಾತುಗಳು ನಿನಗೆ ಡಾಕ್ಟರ್ ನೀವು ಹೇಳಿದ ಮಾತು ಕೇಳೋ ರಾಹುಲ್. ರಾಹುಲ್ ಸ್ವಲ್ಪ ಪ್ರಶಾಂತವಾಗಿರು. ಬಿಟ್ಬಿಡಿ ರಾಹುಲ್ ನಾನು. ಪ್ಲೀಸ್. ರಾಹುಲ್ ಸಮಾಧಾನ ಮಾಡ್ಕೊಳ್ಳಿ. ಕೊಡಿ ಇಂಜೆಕ್ಷನ್. ಒಂದ್ ನಿಮಿಷ. ಇಂಜೆಕ್ಷನ್ ಯಾಕೆ ಡಾಕ್ಟರ್? ಬೇಡ ರಾಹುಲ್, ನೀವು ಏನೇ ಮಾಡಿದ್ರು ನಾನು ದೇವಸ್ಥಾನಕ್ಕೆ ಹೋಗೋದನ್ನ ತಡೆಯೋದಕ್ಕಾಗೋದಿಲ್ಲ. ನನಗೆ ಯಾವ ಇಂಜೆಕ್ಷನ್ ಬೇಡ. ಬಿಡಿ. ರಾಹುಲ್ ಪ್ಲೀಸ್ ಕೋಆಪರೇಟ್. ರಾಹುಲ್ ಪ್ಲೀಸ್ ಒಂದ್ ನಿಮಿಷ. ಒಂದೇ ನಿಮಿಷ. ಡಾಕ್ಟರ್ ಅನಸ್ತೇಷಿಯಾ ಡೋಸ್ ಕೊಟ್ಟಿದ್ದೀನಿ. ನಥಿಂಗ್ ಟು ವರಿ. ನೀವೆಲ್ಲ ಹೊರಗೆ ವೆಯ್ಟ್ ಮಾಡಿ. ನೀನೇ ಜೀವ ನೀನೇ ಭಾವ ಅನ್ನೋ ಮಾತಿಗೆ ಮಾತು ನೀಡಿ ಮನಸ್ಸು ನೀಡಿ ಆಡೋ ಪ್ರೀತಿಗೆ ಸನಿಹ ವಿರಹ ಕಲಹ ಹಣೆಯ ಬರಹ ವಿಧಿ ಬರಹ ಎಂಥ ಘೋರ ಪ್ರೇಮಿಗಳು ದೂರ ದೂರ ಹಸಿರಾಗೋ ಪ್ರೇಮ ಕಥೆಗೆ ವಿಷವಾಗೋ ಜಗವು ಪೂರ. ಡಾಕ್ಟರ್ ನನ್ ರಾಹುಲ್ಗೆ ಹೇಗಿದೆ ಈಗ? ಜೀವಕ್ಕೇನೋ ಅಪಾಯ ಇಲ್ಲ ತಾನೆ? ಟೆನ್ಷನ್ ಏನು ಇಲ್ಲ ಮೇಡಮ್. ಬ್ಲಡ್ ತುಂಬಾ ಲಾಸ್ ಆಗಿರೋದ್ರಿಂದ ಅಂತ ಇದ್ದಾನೆ. ರಾಹುಲ್ ಆ ಹುಡುಗಿ ಜೊತೆ ಮಾತಾಡದ್ನಾ? ಇಲ್ಲ ಡಾಕ್ಟರ್, ಮಾತಾಡೋದಕ್ಕೆ ಪ್ರಯತ್ನ ಮಾಡಿದಾನೆ. ಆದ್ರೆ ಆಗ್ಲಿಲ್ಲ ಅಂತ ರಾಹುಲ್ ನನ್ನ ಹತ್ರ ಹೇಳಿದ್ದ. ಈಗ ಕೂಡ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳ್ತಿರೋದು ಸರ್ಸು ಆಗಿರುವ ಭಾಷಣನ ಭೇಟಿ ಮಾಡಿ ಮಾತಾಡೋಕೆ ಡಾಕ್ಟರ್. ಆ ಹುಡುಗಿ ಸರಸು ಅಲ್ಲ ಅಂತ ನಾನು ಎಷ್ಟು ಬಿಡಿಸಿ ಹೇಳಿದ್ರು ಕೂಡ ನನ್ನ ಮಾತನ್ನ ನಂಬದೆ ರಾಹುಲ್ ಆ ವಿಷಯದಲ್ಲಿ ನನ್ನನ್ನೇ ಬ್ಲೇಮ್ ಮಾಡ್ತಿದ್ದಾನೆ. ಡಾಕ್ಟರ್, ರಾಹುಲ್ಗೆ ಇವಾಗ ಜ್ಞಾನ ಬಂದ್ರೆ ಖಂಡಿತವಾಗಿ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹಠ ಮಾಡ್ತಾನೆ. ಯಾರ ಮಾತನ್ನು ಕೇಳಲ್ಲ. ಈ ಸಮಸ್ಯೆಗೆ ಶಾಶ್ವತ ಪರಿಹಾರನ ನೀವೇ ತೋರಿಸ್ಬೇಕು ಡಾಕ್ಟರ್. ಏನೋ ಒಂದ್ ಮಾಡಿ ನನ್ನ ಮಗನ ಕಾಪಾಡಿ ಡಾಕ್ಟರ್. ರಾಹುಲ್ ವಿಷಯದಲ್ಲಿ ಆ ಸಮಸ್ಯೆ ಪರಿಷ್ಕಾರ ಆಯ್ತು. ಏನ್ ಡಾಕ್ಟರ್ ನೀವ್ ಹೇಳ್ತಾ ಇರೋದು? ರಾಹುಲ್ ಮನಸ್ಸನ್ನ ಬದಲಾಯಿಸೋದು ತಾಯಿ ಪ್ರೀತಿಯಿಂದನೂ ಆಗಿಲ್ಲ ಅಂತ ಅಂದ್ರೆ ಸರಸ್ಸು ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದಾನೋ, ಅವಳೇ ಬೇಕು ಅಂತ ಎಷ್ಟು ಬಯಸ್ತಿದಾನೋ ಈಗ ಅರ್ಥ ಆಯ್ತಲ್ಲ ಮೇಡಮ್. ಇವತ್ತು ಕೈಗೆ ಮಾಡ್ಕೊಂಡಿರೋ ಗಾಯ ವಾಸಿಯಾಗೋದಕ್ಕೆ ನನ್ನ ಸಹಾಯ ಸರಿ ಹೋಗುತ್ತೆ. ಆದ್ರೆ ರಾಹುಲ್ ಮನ್ಸಲ್ಲಿರೋ ಬಾಧೆನ
ಪ್ರತಿದಿನ ಸರಸುಗೋಸ್ಕರ ಮಾಡ್ಕೋತಿರೋ ಗಾಯನ ಕಡಿಮೆ ಮಾಡೋದು ತಾಯಿಯಾಗಿ ನಿಮ್ಮಿಂದ, ಡಾಕ್ಟರ್ ಆಗಿರೋ ನನ್ನಿಂದ ಆಗಲ್ಲ. ಕೇವಲ ಸರಸು, ಸರಸು ರೂಪದಲ್ಲಿರೋ ಆ ಭಾಷಿಣಿಯಿಂದನೇ ಸಾಧ್ಯ. ಸರಸು ರೂಪದಲ್ಲಿರೋ ಭಾಷಿಣಿ ಬರೋದ್ರಿಂದ ನಮ್ಮ ರಾಹುಲ್ ಮನಸ್ಸು ಬದಲಾಗುತ್ತೆ, ಆಕ್ಟಿವ್ ಆಗಿರ್ತಾನೆ. ಸ್ವಲ್ಪ ದಿನ ಆದ್ಮೇಲೆ ಆ ಹುಡುಗಿ ಹತ್ರನೇ ರಾಹುಲ್ಗೆ ಅರ್ಥ ಆಗೋಗ್ ನಿಜ ಹೇಳ್ಸಿದ್ರೆ ರಾಹುಲ್ ಖಂಡಿತ ರಿಕವರಿ ಆಗೇ ಆಗ್ತಾನೆ. ರಾಹುಲ್ ರಿಕವರಿ ಆದ್ಮೇಲೆ ಭಾಷಿಣಿ ಮತ್ತೆ ಸರಸು ಒಬ್ರಲ್ಲ ಅಂತ ತಿಳ್ಕೊತಾನೆ, ಹಳೆ ರಾಹುಲ್ ಆಗಿ ಬದಲಾಗ್ತಾನೆ. ಈಗ ಸದ್ಯಕ್ಕೆ ರಾಹುಲ್ ರಿಕವರಿ ಆಗ್ಬೇಕಂದ್ರೆ ನೀವು ಈ ಕೆಲಸ ಮಾಡದೆ ಬೇರೆ ದಾರಿ ಇಲ್ಲ ಮೇಡಮ್. ಯೋಚನೆ ಮಾಡಿ. ಆದ್ರೆ ಭಾಷಿಣಿ ಸರಸು ಹಾಕಿ ಬದಲಾಗ್ಬೇಕು ಅಂದ್ರೆ ಅವಳು ಒಪ್ಕೋತಾಳ? ನಾವ್ ರಾಹುಲ್ಗೋಸ್ಕರ ಸೆಲ್ಫಿಶ್ ಆಗಿ ಕೆಲಸ ಮಾಡ್ತಿದ್ರು ಮದ್ವೆ ಆಗ್ದಿರೋ ಹುಡುಗಿ ಒಬ್ಬರು ಹೆಂಡತಿಯಾಗಿ ನಡ್ಸೋದಕ್ಕೆ ಸೆಲ್ಫ್ ರೆಸ್ಪೆಕ್ಟ್ ಅಡ್ಡ ಬರುತ್ತೇನೋ ಅಂತ ನನಗನ್ನಿಸ್ತಿದೆ. ಪ್ರೀತಿ, ಪ್ರಯತ್ನ ಮಾಡ್ದೇನೆ ಫಲಿತಾಂಶನ ನಿರ್ಧಾರ ಮಾಡಬೇಡ. ನಮ್ ಕೈಲಿರೋದು ಇದೊಂದೇ ಒಂದು ಅವಕಾಶ. ಅದೇ ಅಂತ ಡಾಕ್ಟರ್ ಕೂಡ ಹೇಳ್ತಿದ್ರೆ ಮತ್ತೆ ಅಪಶಕುನದ ಮಾತು ಯಾಕೆ ಆಡ್ತಿದ್ಯಾ ನೀನು? ಅಯ್ಯೋ, ಅದು ಅಪಶಕುನ ಅಲ್ಲ ಅಂಕಲ್. ಆ ಹುಡುಗಿ ಒಪ್ಕೊಳ್ಳೋ ಚಾನ್ಸಸ್ ಇಲ್ವೇನೋ ಅಂತ ಆ ಥರ ಹೇಳ್ದೆ ಅಷ್ಟೆ. ಭಾಷಿಣಿನ ನಾನು ಒಪ್ಪಿಸ್ತೀನಿ. ಹೌದು, ನಾನೇ. ಇಷ್ಟು ದಿವಸಗಳು ರಾಹುಲ್ನ ಸರಸು ನೆನಪಿಂದ ದೂರ ಮಾಡಿದ್ರೆ ಅವನು ಬದಲಾಗ್ತಾನೆ ಅಂತ ಅನ್ಕೊಂಡೆ. ಆದ್ರೆ ರಾಹುಲೇ ನನ್ನಿಂದ ದೂರ ಆಗ್ತಾನೆ ಅಂತ ಗೊತ್ತಾದಾಗ ನಾನೇ ಬದಲಾಗೋದು ಒಳ್ಳೇದು. ಯಾವ ಪ್ರೇಮಕ್ಕೋಸ್ಕರ ಹಂಬಲಿಸ್ತಿದ್ದನೋ ಅದೇ ಪ್ರೇಮನ ಭಾಷಿಣಿ ರೂಪದಲ್ಲಿ ಕರ್ಕೊಂಡು ಬಂದು ಅವನಿಗೊಪ್ಪಿಸ್ತೀನಿ. ನೀನ್ ಯೋಚನೆ ಮಾಡ್ತಿದ್ದೆ ಸರಿ, ಆದ್ರೆ ಆ ಹುಡುಗಿ ಒಪ್ಕೋತಾಳ? ಒಪ್ಪಿಸ್ತೀನಿ, ಪ್ರಯತ್ನ ಕೂಡ ಪಡ್ತೀನಿ. ನನ್ನ ಮಾತಿಗೆ ಒಪ್ಪದೆ ಹೋದ್ರೆ ಒಬ್ಳು ತಾಯಿಯಾಗಿ ನಾನು ಅವಳನ್ನ ಕೇಳ್ಕೊತೀನಿ. ನನ್ನ ಸಂಕಟನ ಅವಳ ಹತ್ರ ಹೇಳಿ ಬೇಡ್ಕೊಳ್ತೀನಿ. ಪರಿಸ್ಥಿತಿನ ವಿವರಿಸಿ ಅವಳ ಕೈ ಮುಗಿದು ಕೇಳ್ಕೊತೀನಿ. ಯಾವತ್ತೂ ಯಾರಿಗೂ ತಲೆ
ಇದೇ ಮನೆನಾ? ಹೌದಾ ಆಂಟಿ? ಮತ್ತೆ ಲಾಕ್ ಆಗಿದೆಯಲ್ಲ ಯಾಕೆ? ಈ ಭಾಷಣಿನ ಬ್ಲಾಕ್ ಮಾಡೋದಕ್ಕಿದೆ ಒಳ್ಳೆ ಟೈಮ್. ಏನೋ ಒಂದ್ ಹೇಳಿ ಆಂಟಿನೆಲ್ಲಿಂದ ಕರ್ಕೊಂಡು ಹೋಗ್ಬೇಕು. ಫೋನ್ ನಂಬರ್ ಏನಾದ್ರೂ ಇದೆಯಾ? ಇಲ್ಲ ಆಂಟಿ. ಆವತ್ತೇ ನಾನು ನಿನಗೆ ಡೀಟೇಲ್ಸ್ನೆಲ್ಲ ಕಲೆಕ್ಟ್ ಮಾಡು ಅಂತ ಹೇಳಿದೆ ತಾನೆ? ಅಂದ್ರೆ ಆಂಟಿ ಇಷ್ಟೊಂದು ಅಗತ್ಯ ಆಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಆಂಟಿ. ಆಂಟಿ ನನಗ್ ಗೊತ್ತಿರೋ ಹಾಗೆ ಮನೆ ರೆಂಟ್ ಕಟ್ಟಿಲ್ಲ ಅಂತ ಒಂದ್ ವೇಳೆ ಹೊರಗಡೆ ಹಾಕಿದ್ರೆ ಅವ್ರ ಮಾತುಗಳು, ಬಿಹೇವಿಯರ್ ತುಂಬಾ ಚೀಪ್ ಆಗಿ ವಲ್ಗರ್ ಆಗಿದೆ. ಅದಕ್ಕೆ ನಮ್ ಕಲ್ಚರ್ಗೆ ಅವರು ನಿಜವಾಗ್ಲೂ ಸೆಟ್ ಆಗಲ್ಲ. ನಾವಿವ್ರನ್ನ ಹುಡ್ಕೋ ಬದಲು ನಾವೇ ಯಾವುದೋ ಒಂದ್ ರೀತಿಯಲ್ಲಿ ರಾಹುಲ್ನ ಕನ್ವಿನ್ಸ್ ಮಾಡೋದು, ಕಂಟ್ರೋಲ್ ಮಾಡೋದು ಬೆಟರ್ ಏನೋ ಆಂಟಿ. ಆರ್ ಯು ಔಟ್ ಆಫ್ ಯೋರ್ ಮೈಂಡ್? ಆ ಹುಡುಗಿನ ಕರ್ಕೊಂಡ್ ಬಂದ್ರೇನೆ ರಾಹುಲ್ ರಿಕವರ್ ಆಗ್ತಾನೆ ಅನ್ನೋದನ್ನ ಡಾಕ್ಟರ್ ನಮಗೆ ಹೇಳಿದ್ರೂ ಕೂಡ ಮತ್ತೆ ಮತ್ತೆ ಯಾಕೆ ಹಾಗೆ ಮಾತಾಡ್ತೀಯಾ? ಪ್ಲೀಸ್ ನನಗ್ ಸಜೆಷನ್ ಕೊಡೋದನ್ ಬಿಟ್ಟು ಹೋಗಿ ಅಲ್ಲಿ ವಿಷಯನ ಕಲೆಕ್ಟ್ ಮಾಡಿ ಹೋಗು. ಓಕೆ ಆಂಟಿ. ಹಲೋ, ಇಲ್ಲಿ ಕೇಳಿ. ಇಲ್ಲಿ ಭಾಷಿಣಿ ಅಂತ ಇರ್ಬೇಕಲ್ವಾ? ಅವ್ರಿಲ್ಲಿಲ್ವಾ? ಆಸ್ಪತ್ರೆಗೆ ಹೋಗಿದಾರಮ್ಮ. ಹಾಸ್ಪಿಟಲ್? ಹೌದಮ್ಮ, ಅವ್ರ ಅಪ್ಪನ್ಗೆ ತುಂಬಾ ಸೀರಿಯಸ್ ಆಗಿತ್ತು, ಅದಕ್ಕೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ. ಯಾವ ಹಾಸ್ಪಿಟಲ್? ಗೊತ್ತಿಲ್ಲಮ್ಮ. ಹಾಸ್ಪಿಟಲ್ ಅಂತ ನಂಗೆ ಗೊತ್ತು, ಬೇರೆ ವಿಷಯ ನಂಗೆ ಗೊತ್ತಿಲ್ಲಮ್ಮ. ಬಾಮವ. ಆಂಟಿ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲದೆ ನಾವಿವಾಗ ಏನ್ ಮಾಡೋಣ ಆಂಟಿ? ಹಾಸ್ಪಿಟ್ಲಿಗೆ ಹೋದವರು ಮತ್ತೆ ಇಲ್ಲಿಗೆ ಬಂದೇ ಬರ್ತಾರಲ್ವಾ, ಅಲ್ಲಿವರೆಗೂ ವೇಟ್ ಮಾಡೋಣ. ವೇಟಿಂಗಾ? ನೀವು ಇಲ್ಲಿ ಬೇಡ ಆಂಟಿ. ಪ್ರೀತಿ, ನಾನಿಲ್ಲಿಗೆ ವಾಗ್ದೇವಿಯಾಗಿ ಬಂದಿಲ್ಲ. ನನ್ನ ಮಗ ಕ್ಷೇಮವಾಗಿರ್ಬೇಕು ಅಂತ ಯೋಚನೆ ಮಾಡಿ ಇಲ್ಲಿಗೆ ಬಂದಿದ್ದೀನಿ. ಅವಶ್ಯಕತೆ ಇರೋದು ನಮಗೆ ಹೊರತು ಅವ್ರಿಗಲ್ಲ. ಎಷ್ಟೇ ಹೊತ್ತಾದ್ರೂ ಪರವಾಗಿಲ್ಲ, ವೇಟ್ ಮಾಡ್ತೀನಿ. ಡಾಕ್ಟರ್, ನಮ್ಮಪ್ಪ ಇವಾಗ ಹೇಗಿದ್ದಾರೆ? ಇವಾಗಷ್ಟೇ ICU ಶಿಫ್ಟ್ ಮಾಡಿದೀವಮ್ಮ. 2 ದಿನ ಅಬ್ಸರ್ವೇಷನ್ ಅಲ್ಲಿ ಇಡ್ತೀವಿ. ಏನು ಅಪಾಯ ಇಲ್ಲ ತಾನೆ ಡಾಕ್ಟರ್? ಅಪಾಯ ಅಂದ್ರೆ ಪ್ರಸ್ತುತ ಕಂಡೀಷನ್ ನಾರ್ಮಲ್ ಆಗಿದ್ರು, ಆದ್ರೆ ಯಾವ ಕ್ಷಣದಲ್ಲಾದ್ರೂ ಕ್ರಿಟಿಕಲ್ ಆಗೋ ಚಾನ್ಸ್ ಇದೆ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಆಪರೇಷನ್ಗೆ ದುಡ್ಡು ರೆಡಿ ಮಾಡ್ಕೊಳ್ಳಿ. ಸರಿ ಡಾಕ್ಟರ್, ಏರ್ಪಾಡು ಮಾಡ್ತೀನಿ. ICUಗೆ ನಿಮ್ಮೆಲ್ರಿಗೂ ಪರ್ಮಿಷನ್ ಕೊಡೋ ಹಾಗಿಲ್ಲ. ಯಾರೋ ಒಬ್ರು ಇಲ್ಲೇ ಇದ್ದು ಮಿಕ್ಕಿದವರೆಲ್ಲ ಮನೆಗೆ ಹೋಗ್ರಮ್ಮ. ಸರಿ ಡಾಕ್ಟರ್. ಅಮ್ಮ ಅಮ್ಮ, ಸುಮ್ಮನೆ ಇರಮ್ಮ ಪ್ಲೀಸ್. ಅಮ್ಮ ದಯವಿಟ್ಟು ಅಳ್ಬೇಡ. ಅಪ್ಪಂಗೇನು ಆಗಲ್ಲ ಅಂತ ಹೇಳಿದ್ರಲ್ಲಮ್ಮ, ನೀನ್ ಅಳ್ತಿದ್ರೆ ನಮಗೂ ಅಳು ಬರುತ್ತಮ್ಮ. ಪ್ಲೀಸ್ ಅಮ್ಮ. ಅಮ್ಮ ಭಾಷಿಣಿ, ನಾನು ದೇವಸ್ಥಾನಕ್ಕೆ ಹೋಗಿ ಆ ಶಿವಂಗ್ ನಮಸ್ಕಾರ ಮಾಡ್ಬೇಕು ಅನ್ನಿಸ್ತಿದೆ. ಒಂದ್ಸಲ ಕರ್ಕೊಂಡು ಹೋಗ್ತೀಯೇನೆ? ಸರಿನಮ್ಮ, ಹೋಗೋಣ. ನಾನು ಕೂಡ ಆಪರೇಷನ್ ದುಡ್ಡುಗೋಸ್ಕರ ಶೈಲು ಹತ್ರ ಮಾತಾಡ್ಬೇಕು. ಬಾ. ಸಂಧ್ಯಾ, ನೀನ್ ಇಲ್ಲೇ ಇರು. ಏನಾದ್ರೂ ಅಗತ್ಯ ಇದ್ರೆ ಕಾಲ್ ಮಾಡು. ಸರಿ ಅಕ್ಕ. ಬಾ ಅಮ್ಮ. ಓಕೆ. ತೇಜ, ಏನಾಯ್ತು? ಡ್ಯಾಡ್, ಆ ಭಾಷಿಣಿ ಅವ್ರ ಮನೆ ಹತ್ರ ಇಲ್ವಂತೆ ಡ್ಯಾಡ್. ಪ್ರೀತಿ ಮತ್ತೆ ಮೇಡಮ್ ಅಲ್ಲೇ ವೇಟ್ ಮಾಡ್ತಿದಾರಂತೆ. ಅದನ್ನ ಮೀರಿ ಇನ್ಯಾವ ಇನ್ಫಾರ್ಮೇಶನ್ ಕೂಡ ಇಲ್ಲ ಡ್ಯಾಡ್. ಏನು ಇದು ಹೀಗಾಗ್ತಾ ಇದೆ?
ರಾಹುಲ್ನ ಕಾಪಾಡ್ಕೊಳ್ಳೋದಕ್ಕೆ ನಮ್ಮ ಹತ್ರ ಇದ್ದ ಒಂದೇ ಒಂದು ಅವಕಾಶ ಕಣೋ ಇದು. ಅದು ಕೂಡ ದೂರ ಆಗತ್ತೇನೋ ಅಂತ ಭಯ ಆಗ್ತಿದೆ ಕಣೋ ನಂಗೆ. ಆಂಟಿ, ಈಗಾಗ್ಲೇ ತುಂಬಾ ಲೇಟ್ ಆಗಿದೆ. ಅವ್ರು ಬರಲ್ಲ ಅನ್ಸತ್ತೆ. ನಾವಿನ್ ಹೊರಡೋಣ ಆಂಟಿ. ಬೇಕು ಅಂದ್ರೆ ಈವ್ನಿಂಗ್ ಟೈಮಲ್ಲಿ ನಾನೇ ಪರ್ಸನಲ್ ಆಗಿ ಬಂದು ಮಾತಾಡ್ತೀನಿ. ರಾಹುಲ್ ಯಾವ ಕಂಡೀಷನ್ ಅಲ್ಲಿ ಇದ್ದಾನೆ ಅಂತ ಗೊತ್ತಿದ್ದು ಕೂಡ ಯಾಕೆ ಹೇಗ್ ಮಾತಾಡ್ತಿದ್ಯಾ ಪ್ರೀತಿ? ಅಂದ್ರೆ ನೀವ್ ಈ ತರ ಯಾಕೆ ವೇಟ್ ಮಾಡೋದು ಅಂತ. ಪರವಾಗಿಲ್ಲ, ಎಷ್ಟೇ ಲೇಟ್ ಆದ್ರೂ ಕೂಡ ನಾನು ವೇಟ್ ಮಾಡೇ ಮಾಡ್ತೀನಿ. ಅವ್ರ ಹತ್ರ ಮಾತಾಡಿ ಹೇಗಾದ್ರೂ ಅವ್ರನ್ನ ಒಪ್ಸೆ ನಾನಿಲ್ಲಿಂದ ಹೋಗೋದು. ನೀವಿಬ್ರು ಒಂದೇನಾ? ಅವರು ಕೂಡ ಸೇಮ್ ನಿನ್ ಹಾಗೆ ಮಾತಾಡ್ದಾಗ್ಲೇ ಅನ್ಕೊಂಡೆ. ಅಮ್ಮ ಭಾಷಿಣಿ, ಯಾರಮ್ಮ ಇವರು? ನಂಗೂ ಗೊತ್ತಿಲ್ಲಮ್ಮ, ಆದ್ರೆ ನಾನು ಅವ್ರಿಗೆ ಗೊತ್ತು ಅನ್ನೋ ಹಾಗೆ ಮಾತಾಡ್ತಿದ್ದಾರೆ. ನನ್ನ ಹೆಸರು ವಾಗ್ದೇವಿ ಅಮ್ಮ. ವಾಗ್ದೇವಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಫೌಂಡರ್. ವಾಗ್ದೇವಿ ಅವರು ಅಂದ್ರೆ ನೀವೇನಾ? ಹೆಸರು ಕೇಳಿದನ್ನ ಬಿಟ್ರೆ ನಿಮ್ಮನ್ನ ಯಾವತ್ತೂ ನಾನು ನೋಡಿರ್ಲಿಲ್ಲ. ಏನಮ್ಮ ನೀವು ನಮ್ಮನೆಗೆ ಬಂದಿದ್ದೀರಾ? ನಿಮ್ ಮಗಳು ಭಾಷಿಣಿಗೋಸ್ಕರ. ನಂಗೋಸ್ಕರನಾ? ಯಾಕೆ? ನನ್ನ ಮಗನ ಕಾಪಾಡು ಅಂತ ರಿಕ್ವೆಸ್ಟ್ ಮಾಡ್ಕೊಳೋಕೆ. ನಿಮ್ಮ ಮಗನ್ನ ನನ್ ಮಗಳು ಕಾಪಾಡೋದು ಅಂದ್ರೆ ಏನು? ಯಾಕೆಂದ್ರೆ ನಿಮ್ಮ ಮಗಳು ಭಾಷಿಣಿ ನನ್ನ ಸೊಸೆ ಸರ್ಸು ಹಾಗೇನೆ ಇದ್ದಾಳೆ. ನೀವೇನ್ ಮಾತಾಡ್ತಾ ಇದ್ದೀರೋ ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ನನ್ ರಾಹುಲ್ಗೆ ಸರಸು ಅಂದ್ರೆ ಪ್ರಾಣನಮ್ಮ. ಸರಸು ರೂಪದಲ್ಲಿರೋ ನಿಮ್ಮ ಮಗಳು ಭಾಷಿಣಿನ ನೋಡಿ ಸತ್ತು ಹೋಗಿರೋ ಸರಸು ತನಗೋಸ್ಕರ ಬದುಕಿ ಬಂದಿದ್ದಾಳೆ ಅಂತ ನಂಬಿದ್ದಾಳೆ. ನಾವು ಅವನಿಗೆ ಎಷ್ಟು ಹೇಳಿದ್ರು ಕೇಳದೆ ನಾವು ಬಲವಂತ ಮಾಡಿದ್ರೆ ಪ್ರಾಣ ತೆಕ್ಕೊಳ್ತೇನೆ ಅಂತ ಕೈ ಕುಯ್ಕೊಂಡಿದ್ದಾನಮ್ಮ. ಈಗ ನನ್ನ ಮಗ ರಾಹುಲ್ ಹಾಸ್ಪಿಟ್ಲಲ್ಲಿದ್ದಾನೆ. ಟ್ರೀಟ್ಮೆಂಟ್ನ ತಗೊಳ್ದೆ ಸರಸು ನೋಡ್ಲೇಬೇಕು ಅಂತ ಒಂದೇ ಸಮ ಹಠ ಹಿಡ್ದಿದ್ದಾನೆ.
ಡಾಕ್ಟರ್ನ ನೋಡಿದ್ರೆ ಸರ್ಸು ಬರ್ದೇ ಹೋದ್ರೆ ಅವನ್ ರೆಸ್ಪಾಂಡ್ ಮಾಡಲ್ಲ ಅಂತ ಹೇಳ್ತಿದಾರಮ್ಮ. ಅದಕ್ಕೆ ನಿಮ್ ಮಗಳು ಭಾಷಣಿನ ಸರ್ಸು ಸ್ಥಾನದಲ್ಲಿ ಕಳಿಸ್ಕೊಟ್ರೆ ಉಪಕಾರ ಆಗುತ್ತಮ್ಮ. ಏನ್ ಮಾತಾಡ್ತಾ ಇದ್ದೀರಾ ನೀವು? ಮದ್ವೆ ಆಗದೆ ಇರೋ ನನ್ ಮಗಳನ್ನ ನಿಮ್ ಮಗನ್ಗೆ ಹೆಂಡತಿಯಾಗಿ ಕಳಿಸ್ಬೇಕಾ? ಅಯ್ಯೋ, ನಿಜವಾಗ್ಲೂ ಅಲ್ಲಮ್ಮ. ಜಸ್ಟ್ ಆಕ್ಟ್ ಮಾಡಿದ್ರೆ ಸಾಕು ಅಂತ ಕೇಳ್ಕೊಳ್ತಿದ್ದೀನಿ. ನನ್ನ ಮಗ ಚೇತರಿಸ್ಕೋಬೇಕು ಅಂದ್ರೆ ನಿಮ್ಮ ಮಗಳು ಭಾಷಣೆ ಸರ್ಸು ರೂಪದಲ್ಲಿ ಬಂದ್ರಷ್ಟೇ ಸಾಕು. ಅದು ನಾಟಕನೇ ಆಗಿದ್ರು 4 ಜನಕ್ಕೆ ಗೊತ್ತಾದ್ರೆ ಏನ್ ಅನ್ಕೋತಾರೆ? ನಮ್ಗೆ ಆಸ್ತಿ ಪಾಸ್ತಿ ಇಲ್ದೇ ಇರಬಹುದು, ಆದ್ರೆ ಈ ಸಮಾಜದಲ್ಲಿ ನಿಮ್ಗಿಂತ ಜಾಸ್ತಿ ಮಾನ ಮರ್ಯಾದೆಯಿಂದ ಬದುಕ್ತಾ ಇದೀವಿ. ದಯವಿಟ್ಟು ನಮ್ ಮರ್ಯಾದೆ ತೆಗೆದು ಹೀಗೆಲ್ಲ ಮಾತಾಡ್ಬೇಡಿ. ಅಯ್ಯೋ, ಹಾಗಲ್ಲಮ್ಮ. ಇದರಿಂದ ನಿಮ್ಮ ಮಾನ ಮರ್ಯಾದೆ ಯಾವುದು ಹೋಗೋದಿಲ್ಲಮ್ಮ. ಇವಳು ಯೋಗಕ್ಷೇಮನ ನಾನ್ ನೋಡ್ಕೊಳ್ತೀನಿ. ನಿಮ್ ಮಗಳು ನಮ್ ಜೊತೆ ಬರೋದಾಗ್ಲಿ, ನಮ್ಮನೇಲಿ ಇವಳು ಇರೋದಾಗ್ಲಿ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ನಾನ್ ನೋಡ್ಕೋತೀನಮ್ಮ. ನಾನ್ ನೋಡ್ಕೋತೀನಿ. ನೀವೆಷ್ಟೇ ನೋಡ್ಕೊಂಡ್ರು ಒಂದೇ ಊರಲ್ಲಿ ಇರ್ಬೇಕಾದ್ರೆ ಅಕ್ಕಪಕ್ಕದವ್ರಿಗೆ ಅಷ್ಟು ಗೊತ್ತಾಗಲ್ಲ ಅನ್ಕೊಂಡಿದೀರಾ? ಮದ್ವೆ ಆಗ್ಬೇಕಾಗಿರೋ ನನ್ನ ಮಗಳ ಹೆಸರು 4 ಜನರು ಬಾಯಿಗೆ ಬೀಳೋದು ನನಗಿಷ್ಟ ಇಲ್ಲ ಅಮ್ಮ, ನನಗಿಷ್ಟ ಇಲ್ಲ. ನೋಡಮ್ಮ, ನನ್ನ ಮಗ ರಾಹುಲ್ನ ಸರಸು ನೆನಪಿಂದ ದೂರ ಮಾಡಬೇಕು ಅಂತ ನನಗೆ ಎಷ್ಟೆಷ್ಟು ಪ್ರಯತ್ನಗಳನ್ನ ಮಾಡ್ಬಿಟ್ಟೆ. ಆದ್ರೆ ಅದು ಯಾವ ಪ್ರಯೋಜನಕ್ಕೂ ಬರಲಿಲ್ಲ. ನನಗಿನ್ನು ಉಳಿದಿರೋ ಕೊನೆ ಅವಕಾಶ ಅಂದ್ರೆ ನಿಮ್ಮ ಮಗಳು ಭಾಷಣಿನಮ್ಮ. ಹೌದು ಭಾಷಣಿ, ನೀನೇ ನನ್ನ ಮಗನ ಬದುಕಿಸ್ಬೇಕು. ಸರಸು ಹಾಗೇನೇ ಇರೋ ನೀನು ನನ್ನ ರಾಹುಲ್ ಕಣ್ಣ ಮುಂದೆ ಬಂದ್ರೆ ಅವನು ಕನ್ಫರ್ಮ್ ಆಗಿ ಬದಲಾಗ್ತಾನೆ. ಅವನು ನನ್ನ ಮಾತನ್ನು ಕೇಳೋದಷ್ಟೇ ಅಲ್ಲ, ಅವನ ಆರೋಗ್ಯ ಕೂಡ ಸುಧಾರಿಸುತ್ತಮ್ಮ. ದಯವಿಟ್ಟು ದಯವಿಟ್ಟು ಒಪ್ಕೋಮ್ಮ. ಏನ್ ಸ್ವಾರ್ಥ ರೀ ನಿಮ್ದು? ಹೆತ್ತ ತಾಯಿಯಾಗಿ ನಿಮ್ಗೆ ನಿಮ್ ಮಗನ್ ಜೀವನ ಮುಖ್ಯ ಆದ್ರೆ ನನ್ಗೆ ನನ್ನ ಮಗಳ ಜೀವನ ಕೂಡ ಮುಖ್ಯ ಅಲ್ವಾ? ಇವಳು ಭವಿಷ್ಯ ನಿಮ್ಮ ಸ್ವಾರ್ಥದಿಂದ ನಾಶ ಆಗತ್ತೆ ಅನ್ನೋದಾದ್ರೆ ಅದನ್ನ ನಾನು ಹೇಗೆ ಒಪ್ಕೋತೀನಿ? ಅಯ್ಯೋ, ಹಾಗೆಲ್ಲ ಮಾತಾಡ್ಬೇಡಿಮ್ಮ. ನಿಮಗೆ ಎಷ್ಟು ದುಡ್ಡು ಬೇಕಾದ್ರೂ ಕೊಡ್ತೀನಿ. ಪ್ರಾಪರ್ಟಿ ಬೇಕಾ, ಜ್ಯುವೆಲ್ರಿ ಬೇಕಾ, ಏನ್ ಬೇಕು ಕೇಳಿ, ಕ್ಷಣ ಮಾತ್ರದಲ್ಲಿ ಅರೇಂಜ್ ಮಾಡ್ತೀನಿ. ಬಟ್ ನನ್ನ ಮಗನ ಪ್ರಾಣ ನಿಮ್ಮ ಮಗಳ ಕೈಯಲ್ಲಿದೆ ಅಮ್ಮ. ಇಲ್ಲ ಅಂತ ಹೇಳ್ಬೇಡಿ. ಯಾವತ್ತು ಯಾರ ಮುಂದೆನೂ ಕೈ ಚಾಚಿ ಬೇಡದೇ ಇರೋ ಈ ವಾಗ್ದೇವಿ ಇವತ್ತು ನಿಮ್ ಮುಂದೆ ನಾನು ಕೈ ಚಾಚಿ ಬೇಡ್ಕೊಳ್ತಿದ್ದೀನಿ. ನನ್ನ ಮಗನ ಕಾಪಾಡಿ ಅಮ್ಮ. ಅವನಿಗೆ ಪ್ರಾಣ ಭಿಕ್ಷೆನ ಕೊಡಿ. ನೀವು ಮಾಡೋ ಸಹಾಯನ ನಾನು ಜೀವನ ಪೂರ್ತಿ ಮರೆಯೋದಿಲ್ಲ. ನಿಮಗೆ ಯಾವಾಗ ಯಾವ ಸಹಾಯ ಬೇಕು ಅಂದ್ರೂ ನಾನು ಮಾಡೋದಕ್ಕೆ ಸಿದ್ಧವಾಗಿರ್ತೀನಿ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿಮ್ಗೆ? ದಯವಿಟ್ಟು ಇಲ್ಲಿಂದ ಹೋಗಿ. ಅಮ್ಮ, ಇಲ್ಲಿ ನೋಡಿ, ತಾಯಿಯಾಗಿ ನೀವು ಪಡ್ತಾ ಇರೋ ನೋವನ್ನ ನಾನು ಅರ್ಥ ಮಾಡ್ಕೋಬಲ್ಲೆ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ವ್ಯಕ್ತಿನ ದೂರ ಮಾಡ್ಕೊಳ್ಳೋದು ನಿಜವಾಗ್ಲೂ ಆ ಹುಡುಗಿ ದುರಾದೃಷ್ಟ. ಆದ್ರೆ ನೀವ್ ಕೇಳ್ತಿರೋ ಸಹಾಯ ಮಾಡೋದು ಅಸಾಧ್ಯ. ನಾನೊಬ್ಳೇ ಅಲ್ಲ, ಮದ್ವೆ ಆಗ್ದಿರೋ ಯಾವ ಹೆಣ್ಣು ಕೂಡ ಆಗ್ಲಿ ಮದ್ವೆ ಆಗಿರೋ ಹುಡುಗಂಗೆ ಹೆಂಡತಿಯಾಗಿ ಬರೋದಕ್ಕೆ ಒಪ್ಕೊಳ್ಳೋದಿಲ್ಲ.
ಅಯ್ಯೋ ಹಾಗಲ್ಲಮ್ಮ, ನಾನು ಹೇಳೋ ಮಾತು ಕೇಳು. ಮತ್ತಲ್ಲಿರೋ ರಾಹುಲ್ ಮನ್ಸು, ಯೋಚನೆ ಎಲ್ಲ ಸರ್ಸುವಿಂದಾನೆ ತುಂಬ ಹೋಗಿದೆ. ಅಷ್ಟಕ್ಕೂ ಏನ್ ನಡೀತಿದೆ ಅಂತ ಕೂಡ ಅರ್ಥ ಆಗ್ತಿಲ್ಲ. ವಾಗ್ದೇವಿ, ಏನಾಯ್ತು? ಆ ಹುಡುಗಿ ಎಲ್ಲಿ? ಹಿಂದೆ ಬರ್ತಾ ಇದ್ದಾಳ? ನಿನ್ ಮಾತು ಒಪ್ಕೊಂಡ್ಲಾ? ಇಲ್ಲ ರೀ, ಆ ಹುಡುಗಿ ಬರೋಲ್ಲ ಅಂತ ಹೇಳ್ಬಿಟ್ಲು. ಬರೋಲ್ಲ ಅಂತ ಯಾಕೆ ಹೇಳಿದ್ಲು? ಏನ್ ಮಾತಾಡ್ತಿದ್ಯಾ ನೀನು? ನಾನ್ ಸೋತೋಗ್ಬಿಟ್ಟೆ ರೀ, ನಾನ್ ಸೋತೋಗ್ಬಿಟ್ಟೆ. ಒಬ್ಳು ತಾಯಿಯಾಗಿ ರಾಹುಲ್ ಪ್ರೀತಿ ಮುಂದೆ ನಾನ್ ಸೋತೋಗ್ಬಿಟ್ಟೆ. ಕಣ್ಣೀರಿನಿಂದ ಹೆತ್ತ ತಾಯಿ ಪ್ರೀತಿಯಿಂದ ಗೆಲ್ಲೋಕಾಗದೆ ತಾಯಿ ಮಗಳ ಕೋಪದ ಮುಂದೆ ನಾನ್ ಸೋತೋಗ್ಬಿಟ್ಟೆ. ಕೋಟಿ ಕೋಟಿ ಆಸ್ತಿ ಇದ್ರೂ ಕೂಡ ಇಲ್ಲಿ ನೋಡಿ, ನನ್ನ ಮಗನ ಕಾಪಾಡೋಕ್ಕಾಗದೆ ನಾನ್ ಸೋತೋಗ್ಬಿಟ್ಟೆ. ಪರಿಹಾರ ಇದೆ ಅಂತ ಗೊತ್ತಿದ್ದು ಕೂಡ ಈ ಸಮಸ್ಯೆ ಮುಂದೆ ನಾನ್ ಸೋತೋಗ್ಬಿಟ್ಟೆ. ಇಲ್ಲ, ನಮ್ ರಾಹುಲ್ ಪರಿಸ್ಥಿತಿನ ಅವಳಿಗೆ ಹೇಳಿದ್ಯಾ? ಹಾಸ್ಪಿಟಲ್ ಅಲ್ಲಿ ಇದ್ದಾನೆ ಅಂತ, ಬರ್ಲಿಲ್ಲ ಅಂದ್ರೆ ಪ್ರಾಣಕ್ಕೆ ಅಪಾಯ ಅಂತ ಹೇಳಿದ್ಯಾ ಅವಳಿಗೆ? ಹೇಳೋದಷ್ಟೇ ಅಲ್ಲ ರೀ, ನಮ್ಮ ರಾಹುಲ್ ಕಥೆನ ಅರ್ಥ ಆಗೋ ಹಾಗೆ ನಾನು ತುಂಬಾನೇ ವಿವರಿಸ್ದೆ. ಏನು ಬೇಕಾದ್ರೂ ಕೊಡ್ತೀನಿ ಅಂತ ನಾನು ಅವ್ರಿಗೆ ಹೇಳ್ದೆ ರೀ. ಯಾರ ಹತ್ರನೂ ಕೈ ಚಾಚದೇ ಇರೋ ಈ ವಾಗ್ದೇವಿ ಅವ್ರ ಮುಂದೆ ಕೈ ಚಾಚಿ ಬೇಡ್ಕೊಂಡ್ಲು. ಏನೇ ಆದ್ರೂ ಅವ್ರ ಮನಸ್ಸು ಕರಗ್ಲಿಲ್ಲ ರೀ, ಅವ್ರ ಮನಸ್ಸು ಕರಗ್ಲಿಲ್ಲ. ಮೇಡಮ್, ರಾಹುಲ್ ನಿನ್ನೆಯಿಂದ ಫುಡ್ ತಿನ್ನದೇ ಇರೋದ್ರಿಂದ ತುಂಬಾ ಟೈರ್ಡ್ ಆಗಿದ್ದಾನೆ. BP ಶುಗರ್ ಲೆವೆಲ್ಸ್ ಲೋ ಆಗಿದೆ. ಡೈಜೆಸ್ಟಿವ್ ಸಿಸ್ಟಮ್ ಕೂಡ ತೊಂದರೆ ಆಗಿದೆ. ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡದೆ ಹೋದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ರಾಹುಲ್ ಮನಸ್ಸಿನಲ್ಲಿರೋ ಆ ಹುಡುಗಿನ ಕನವರಿಸ್ತಾ ಆ ಘಟನೆಗಳನ್ನೇ ನೆನಪು ಮಾಡ್ಕೋತಾ ಇದ್ದಾನೆ. ಪ್ರಜ್ಞೆ ಬಂದ ಮೇಲೆ ಅವನ ಕಣ್ಣು ಮುಂದೆ ಆ ಹುಡುಗಿ ಇಲ್ಲ ಅಂದ್ರೆ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ ಮೇಡಮ್, ರಾಹುಲ್ ನಮಗೆ ಸಿಗಬೇಕು ಅಂದ್ರೆ ಇದನ್ ಬಿಟ್ಟು ಬೇರೆ ಆಪ್ಷನ್ನೇ ಇಲ್ಲ. ನನ್ನ ಕೈಯಲ್ಲೂ ಏನೂ ಆಗಲ್ಲ. ಐ ಆಮ್ ಸಾರಿ.
ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ. ನನ್ನ ಮಗನ ನಾನು ಹೇಗ್ ಕಾಪಾಡ್ಕೊಳ್ಳಿ? ಒಂದು ಕೆಲಸ ಮಾಡ್ತೀನಿ ವಾಗ್ದೇವಿ, ನಾನು ಹೋಗಿ ಮಾತಾಡ್ತೀನಿ, ಹೇಗಾದ್ರೂ ಮಾಡಿ ಒಪ್ಪಿಸ್ತೀನಿ. ರಾಹುಲ್ಗೋಸ್ಕರ ಅವಳನ್ನ ಕರ್ಕೊಂಡು ಬರ್ತೀನಿ. ನೀವೆಲ್ಲ ಇಲ್ಲೇ ಇರಿ. ಅಂಕಲ್ ಅಂಕಲ್, ಎಷ್ಟು ಜನ ಕೇಳಿದ್ರು ಅವ್ರು ಒಪ್ಕೊಳ್ಳೋ ಸ್ಥಿತಿಯಲ್ಲಿ ಇಲ್ಲ ಅಂಕಲ್. ನೀವಿಷ್ಟು ಟ್ರೈ ಮಾಡ್ತಿದ್ದೀರಾ ಆದ್ರೆ ಅಷ್ಟಕ್ಕೂ ಆ ಭಾಷಿಣಿ ಇಲ್ಲಿಗೆ ಬರ್ದೇ ಇರೋದೇ ಒಳ್ಳೇದು. ಒಂದೊತ್ತು ಊಟಕ್ಕೆ ಗತಿ ಇಲ್ಲದೆ ಇರೋ ಆ ಭಾಷಿಣಿನ ಸರಸು ಹಾಗೆ ನಮ್ ಕೋಟೆಲ್ ಕೂರ್ಸಿದ್ರೆ ಅವಳಿಗೆ ನಮ್ ಸ್ಟೇಟಸ್, ರೆಸ್ಪೆಕ್ಟ್ ಎಲ್ಲ ಇಷ್ಟ ಆಗಿ ಪರ್ಮನೆಂಟ್ ಆಗಿ ನಮ್ಮನೇಲೇ ಉಳ್ಕೊಂಡ್ಬಿಟ್ರೆ ಆವಾಗ ಏನ್ ಮಾಡ್ತೀರಾ? ಅವಳ ಭಾಷಿಣಿ ಅಲ್ಲ ಸರಸುನೆ ಆಗಿದ್ರೆ ಆವಾಗ ಎಲ್ರು ಒಪ್ಕೋತೀರಾ? ಒಪ್ಕೊಳ್ತಾರೆ. ಬಂದ್ಬೇಡಿ, ಅವಳು ಸರಸುನೆ ಆಗಿದ್ರೂ ಕೂಡ ನನ್ನ ಮಗನಿಗೋಸ್ಕರ ನಾನು ಖಂಡಿತವಾಗ್ಲೂ ಒಪ್ಕೋತೀನಿ. ನನ್ನ ಆಸ್ತಿ ಪಾಸ್ತಿ ಜ್ಯುವೆಲ್ರಿ ಏನು ಕೇಳಿದ್ರೂ ಕೂಡ ಕೊಡೋಕೊಪ್ಕೊಳ್ತೀನಿ. ನನಗಿವತ್ತು ನನ್ನ ರಾಹುಲೇ ಮುಖ್ಯ. ಇವನು ಮುಂದೆ ನನ್ನ ಹಾಗೆ ಸವಾಲು, ಕೋಪ, ದ್ವೇಷ, ಅಹಂ ಯಾವುದೂ ಹೆಚ್ಚಿಲ್ಲ. ನಿಜವಾಗ್ಲೂ ಇವತ್ತು ಸರಸು ಬದುಕಿದ್ದಿದ್ರೆ, ಇಂಥ ಸಿಚುವೇಶನ್ ಎದುರಾಗಿದ್ದಿದ್ರೆ ಅವಳ ಕಾಲು ಹಿಡಿದು ಬೇಡ್ಕೊಳ್ಳೋದಕ್ಕೂ ಕೂಡ ನಾನು ಹಿಂದೇಟ್ ಹಾಕ್ತಿರ್ಲಿಲ್ಲ. ಓ ಗಾಡ್, ಆಂಟಿ ಯಾಕೆ ಅವಳ ವಿಷಯದಲ್ಲಿ ಇಷ್ಟು ಸೀರಿಯಸ್ ಆಗಿ ಫಿಕ್ಸ್ ಆಗಿದ್ದಾರೆ? ರಾಹುಲ್ಗೆ ಪ್ರಜ್ಞೆ ಬಂದ್ರು ಬರ್ಲಿಲ್ಲ ಅಂದ್ರು, ಆಂಟಿ ಭಾಷಣಿನ ಕರ್ಕೊಂಡ್ ಬಂದ್ರು ಕರ್ಕೊಂಡ್ ಬರ್ದಿದ್ರು, ಅವಳು ಇಲ್ಲೇ ಇರೋ ಅಷ್ಟು ದಿನ ಅವಳ ಭ್ರಮೆಯಲ್ಲೇ ರಾಹುಲ್ ಬದುಕ್ತಾಳೆ. ಮನೇಲಿ ನನ್ನ ಪ್ಲೇಸ್ ರಿಪ್ಲೇಸ್ ಆಗ್ಬಾರ್ದು ಅಂದ್ರೆ ಆ ಭಾಷಣಿ ಯಾರಿಗೂ ಕಾಣಿಸ್ದೇ ಇರೋ ಹಾಗೆ ದೂರ ಮಾಡ್ಬೇಕು, ಮಾಡ್ಲೇಬೇಕು. ಇಷ್ಟೆಲ್ಲ ಆದ್ರೂ ನನಗ್ಯಾಕೆ ಹೇಳಲಿಲ್ಲ? ಅಪ್ಪನ್ನ ಅಂತ ಪರಿಸ್ಥಿತಿಯಲ್ಲಿ ನೋಡ್ತಿದ್ದ ಹಾಗೆ ನನ್ ಮೈಂಡೇ ಕೆಲಸ ಮಾಡ್ಲಿಲ್ವೇ? ಆಪರೇಷನ್ ಬಗ್ಗೆ ಅಪ್ಪಂಗೆ ಗೊತ್ತಾಗೋಕ್ಕೂ ಮುಂಚೆನೆ ಮಾಡಿಸ್ಬೇಕು ಅನ್ಕೊಂಡೆ, ಆದ್ರೆ ಹೇಗೋ ಗೊತ್ತಾಗೋಯ್ತು. ಕಷ್ಟ ಎಲ್ಲ ಒಂದೇ ಸಲಕ್ಕೆ ಬಂದಿರೋ ಹಾಗಾಗಿದೆ. ಬೇಜಾರ್ ಮಾಡ್ಕೋಬೇಡ ಭಾಷಿಣಿ. ಅಷ್ಟಕ್ಕೂ ಡಾಕ್ಟರ್ ಏನ್ ಹೇಳಿದ್ರು? ಸದ್ಯಕ್ಕೆ ಅಬ್ಸರ್ವೇಷನ್ ನಲ್ಲಿ ಇಟ್ಟಿದ್ದಾರೆ. ಆಪರೇಷನ್ಗೆ ಇನ್ನೂ ಸ್ವಲ್ಪ ದುಡ್ಡಿನ ಅಗತ್ಯ ಇದೆ ಕಣೆ. ಅದನ್ನ ಹೇಗ್ ರೆಡಿ ಮಾಡ್ಬೇಕು ಅಂತ ಕೂಡ ನನ್ಗೆ ಅರ್ಥನೇ ಆಗ್ತಿಲ್ಲ. ಈ ಇನ್ಸ್ಟಿಟ್ಯೂಟ್ ಬಿಟ್ರೆ ನಮ್ಗಿನ್ಯಾವ ಇನ್ಕಮ್ ಸೋರ್ಸು ಇಲ್ಲ. ಸರ್, ನೀವು ರೆಂಟ್ ಆಲ್ರೆಡಿ ಕೊಟ್ಟಾಗಿದೆ ಅಲ್ವಾ? ಮತ್ತೆ ಬಂದಿದ್ದೀರಲ್ಲ? ನೆಕ್ಸ್ಟ್ ಮಂತ್ ಇಂದ ರೆಂಟ್ ಬೇಡ ಅಂತ ಹೇಳ್ಬೇಕು ಅಂತಾನೆ ಬಂದಮ್ಮ. ಯಾಕೆ ಸರ್, ಏನಾಯ್ತು? ಈ ಬಿಲ್ಡಿಂಗಿಗೆ ಒಳ್ಳೆ ರೇಟ್ ಬಂತು ಅಂತ ಮಾರ್ಬಿಟ್ಟೆ. ನೀವು 2 ದಿನದಲ್ಲಿ ಖಾಲಿ ಮಾಡ್ಬೇಕು. ಏನ್ ಸರ್ ಸಡನ್ ಆಗಿ? ಈ ಇನ್ಸ್ಟಿಟ್ಯೂಟೇ ಜೀವನದ ಆಧಾರ ಅನ್ಕೊಂಡ್ ಬದುಕ್ತಿದೀವಿ. ಈಗ ಬಂದ್ ಮಾರಿದೀವಿ, ಖಾಲಿ ಮಾಡಿ ಅಂತಂದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು? ಅದೆಲ್ಲ ನನಗೆ ಗೊತ್ತಿಲ್ಲಮ್ಮ. ಈ ಪ್ರಾಪರ್ಟಿಗೆ ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಸಿಕ್ತು, ಅದಕ್ಕೆ ಮಾರ್ಬಿಟ್ಟೆ.